ದಾವೀದನಿಗೆ ದೇವರ ವಾಕ್ಯದ ಮಹತ್ವ ಗೊತ್ತಿತ್ತು, ದಾವೀದನಿಗೆ ಆರಾಧನೆಯ ಮಹತ್ವ ಗೊತ್ತಿತ್ತು. ಪ್ರೈಸ್ ಗಾಡ್. ಆರಾಧನೆ ಮಾಡಿದಾಗ ಆತ್ಮಿಕ ಲೋಕದಲ್ಲಿ ಸಮಥಿಂಗ್ ನಡೀತದೆ, ಸಮಥಿಂಗ್ ಶಿಫ್ಟ್ ಆಗುತ್ತದೆ. ಏಂಜಲ್ಸ್ಗಳು ನಿಮ್ಮ ಸೇವೆಗೆ ಬರುತ್ತಾರೆ, ದೇವದೂತರು ನೀವು ಅಟ್ರಾಕ್ಟ್ ಮಾಡುತ್ತೀರಿ, ದೇವರ ಮಹಿಮೆ ಪ್ರಭಾವ ನಿಮ್ಮಲ್ಲಿ ತುಂಬಲ್ಪಡುತ್ತದೆ. ಯಾವ ಸಭೆ ಆತ್ಮ ಭರಿತರಾಗಿ ಆರಾಧನೆ ಮಾಡುತ್ತದೆ ಆ ಸಭೆ ಇದ್ದಾಗಿರುವುದಿಲ್ಲ. ಕಮಾನ್. ಹೇಗೆ ಆರಾಧನೆ ಮಾಡುವಂಥದ್ದು? ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ಅನಿಸಿಕೆಯಲ್ಲಿ ನಡೆಯುವುದಿಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವುದು. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ಆರಾಧನೆ ಮಾಡುವಂಥದ್ದು ಬೈ ಫೇತ್ ಅಲ್ಲಿ. ನಂಬುವವರ ಹೊಟ್ಟೆಯ ಒಳಗಿಂದ, ನಿಮ್ಮ ಆತ್ಮದ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ನೀವು ಸಭೆಗೆ ಬರುತ್ತೀರಿ, ನಂಬಿಕೆಯಲ್ಲಿ ಆರಾಧನೆ ಮಾಡುತ್ತೀರಿ, ನಿಮ್ಮ ಒಳಗಿಂದ ಫ್ರೆಶ್ ಅನಾಯಿಂಟಿಂಗ್, ಫ್ರೆಶ್ ಗ್ರೇಸ್ ಮ್ಯಾನಿಫೆಸ್ಟ್ ಆಗುತ್ತದೆ. ನಿದ್ರೆ ಎಲ್ಲ ಬಿಟ್ಟು ಹೋಗ್ತದೆ. ನಿಮ್ಮ ಶರೀರಕ್ಕೆ ಹೇಳ್ತೀರಿ ಆರಾಧನೆ ಮಾಡು, ನಿಮ್ಮ ಆತ್ಮ ಹೇಳಬೇಕು ಶರೀರಕ್ಕೆ ಹೇಗೆ ಆರಾಧನೆ ಮಾಡಬೇಕು. ಡ್ರಮ್ ಬೀಟ್ ಹೇಳುವುದಲ್ಲ, ಡ್ರಮ್ ಬೀಟ್ ನಿಮ್ಮ ನಲಿಸುವುದಲ್ಲ. ರೈಟ್? ನಿಮ್ಮ ಆತ್ಮ ಫೇತ್ ಅಲ್ಲಿ ಶರೀರಕ್ಕೆ ಹೇಳ್ಬೋದು ಲೆಟ್ಸ್ ವರ್ಷಿಪ್ ಗಾಡ್.